ಬಾಬಾ ಸಾಹೇಬ್ ಬಿ ಆರ್ ಅಂಬೇಡ್ಕರ್ ಅವ್ರಿಗೆ, ಬಾಬಾ ಸಾಹೇಬ್ ಬಿ ಆರ್ ಅಂಬೇಡ್ಕರ್ ಅವ್ರಿಗೆ, ಡಾಕ್ಟರ್ ಬಿ ಅಂಬೇಡ್ಕರ್ಗೆ ಜೈ, ಡಾಕ್ಟರ್ ಬಿ ಅಂಬೇಡ್ಕರ್ಗೆ ಜೈ, ಸಂವಿಧಾನ ಸೃಷ್ಟಿ ಮಾಡಿರುವಂತ ಡಾಕ್ಟರ್ ಬಿ ಅಂಬೇಡ್ಕರ್ಗೆ ಜೈ, ಡಾಕ್ಟರ್ ಅಂಬೇಡ್ಕರ್ಗೆ, ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ. ಬಂಧುಗಳೇ, ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿ ಎದುರುಗಡೆ, ಅಂದ್ರೆ ಮೈಸೂರಿನ ಹೃದಯ ಭಾಗದಲ್ಲಿರುವಂತಹ ರಂಗಾಚಾರ್ಲು ಫಂಕ್ಷನ್ ಹಾಲ್ ಹೊರಗಡೆ ನಾವು ನಿಂತ್ಕೊಂಡು ಇವತ್ತು ಒಂದು ಪ್ರತಿಭಟನೆ, ಅಂದ್ರೆ ಇದು ಸಂಶೋಧಕರಿಗೆ ಶಿಷ್ಯ ವೇತನ ನೀಡುವ ಮತ್ತು ವಿದ್ಯಾರ್ಥಿಗಳ ವಿವಿಧ ಬೇಡಿಕೆಗಳನ್ನ ಈಡೇರಿಸಬೇಕು ಅಂತ ಹೇಳಿ ಸರ್ಕಾರದ ವಿರುದ್ಧ ನಾವು ಇವತ್ತು ಒಂದು ಹೋರಾಟವನ್ನ ಇಟ್ಕೊಂಡಿದ್ದೀವಿ. ಏನು ನಮ್ಮ ನಾಲ್ವಡಿ ಪ್ರಭುಗಳು ಅವತ್ತಿನ ಕಾಲಕ್ಕೆ ಇಲ್ಲಿ ಒಂದು ವಿಶ್ವವಿದ್ಯಾನಿಲಯ ಸೃಷ್ಟಿ ಆಗ್ಬೇಕು, ಇಲ್ಲಿ ಎಲ್ಲಾ ಜನರಿಗೂ ಒಳ್ಳೆ ವಿದ್ಯೆ ಸಿಗಬೇಕು, ಒಳ್ಳೆಯ ಒಂದು ಹೆಸರು ಮಾದರಿ ರಾಜ್ಯವನ್ನಾಗಿ ಮಾಡಬೇಕು ಅಂತ ಹೇಳಿ ಕನಸನ್ನ ಕಂಡಂತ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಸ್ಥಾಪನೆ ಮಾಡಿದಂತಹ ಆ ಒಂದು ವಿಶ್ವವಿದ್ಯಾನಿಲಯ ಇವತ್ತು ಕಳಪೆಯ ಗುಣಮಟ್ಟದ ಶಿಕ್ಷಣವನ್ನ ಇವತ್ತು ಅಲ್ಲಿ ಸಿಗುವಂತ ಒಂದು ವ್ಯವಸ್ಥೆಯನ್ನ ಈ ಸರ್ಕಾರಗಳು ತಂದಿಟ್ಟಿದೆ. ಅಲ್ಲಿ ಈಗಾಗಲೇ ಹಿಂದುಳಿದವರು SC ST ವಿದ್ಯಾರ್ಥಿಗಳು ಮತ್ತೆ OBC ವಿದ್ಯಾರ್ಥಿಗಳು ಎಲ್ಲರೂ ಸಹ ವ್ಯಾಸಂಗವನ್ನ ಮಾಡ್ತಾ ಇರುವಂತ ಒಂದು ಆ ಸ್ಥಳದಲ್ಲಿ ಸರ್ಕಾರ ಏನು ಒಂದು ಯೋಜನೆಯನ್ನ ತಂದಿತ್ತು, ಶಿಷ್ಯ ವೇತನ ಕೊಡಬೇಕು ಅಂತೇಳಿ ಸುಮಾರು 93 ವಿದ್ಯಾರ್ಥಿಗಳಿಗೆ ಅಲ್ಲಿ ಮಾಸಿಕ ಶಿಷ್ಯ ವೇತನವನ್ನ ಸರ್ಕಾರ ನೇರವಾಗಿ ಕೊಡ್ತಾ ಇತ್ತು. ಈಗ ಕೆಲವು ತಿಂಗಳಿನ ಹಿಂದೆ ಕೆಲವು 20 ಮಂದಿಗೆ ಮಾತ್ರ ಶಿಕ್ಷಣ ವೇತನವನ್ನ, ಅಂದ್ರೆ ಶಿಷ್ಯ ವೇತನವನ್ನ ಕೊಡುವಂತ ವ್ಯವಸ್ಥೆ ಆಗಿದೆ. ಇನ್ನುಳಿದ ಶಿಷ್ಯ ವೇತನವನ್ನ ಸ್ಥಗಿತಗೊಳಿಸಿದೆ. ಇದಕ್ಕೆ ಕಾರಣ ಏನು ಅಂತಂದ್ರೆ ವಿಶ್ವವಿದ್ಯಾನಿಲಯದಲ್ಲೂ ಸಹ ತಾರತಮ್ಯ ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ಇದೊಂದು ಉದಾಹರಣೆ ಆಗಿ ಇದು ಇಲ್ಲಿ ಒಂದು ನಮ್ಗೆ ಮೇಲ್ನೋಟಕ್ಕೆ ಕಾಣ್ತಾ ಇದೆ. ಅಂದ್ರೆ ಅಲ್ಲಿ ಈಗ ಯಾರು 73 ಜನ ವಿದ್ಯಾರ್ಥಿಗಳು ಇವತ್ತು ಅವರು ವಂಚಿತರಾಗಿದ್ದಾರೆ ಶಿಷ್ಯ ವೇತನ ಪಡೆಯೋದ್ರಲ್ಲಿ, ಅವರು ಎಲ್ಲ ಹಿಂದುಳಿದ ವರ್ಗಕ್ಕೆ ಸೇರಿದವರಾಗಿರ್ತಾರೆ. ಆ ಒಂದು ಉದ್ದೇಶವನ್ನ ಇಟ್ಕೊಂಡು ಇವರು ಇವತ್ತು ಸರ್ಕಾರದಿಂದ ಯಾವುದೇ ರೀತಿಯಾದ ಸವಲತ್ತುಗಳನ್ನ ಕೊಡ್ತಾ ಇಲ್ಲ. ಮತ್ತೆ ನಮ್ಮ ಆಗ್ರಹ ಏನು ಇರೋದು ಅಂತಂದ್ರೆ, ಅಲ್ಲಿ ಇರುವಂತಹ ವಿದ್ಯಾರ್ಥಿಗಳಿಗೆ ಸರಿಯಾದಂತಹ ಮೂಲಭೂತ ಸೌಕರ್ಯಗಳಿಲ್ಲ, ಸರಿಯಾದ ಊಟದ ವ್ಯವಸ್ಥೆ ಇಲ್ಲ, ಉತ್ತಮವಾದ ಶಿಕ್ಷಣವಂತೂ ಸಿಗ್ತಾನೆ ಇಲ್ಲ. ಹಾಗಾಗಿ ನಮ್ಮ ಆಗ್ರಹ ಇಲ್ಲಿ ಇವತ್ತು ಸುಮಾರು ಸಂಘಟನೆಗಳು, ದಲಿತ ಪರ ಸಂಘಟನೆಗಳು ಮತ್ತೆ ದಲಿತ ಸಂಘರ್ಷ ಸಮಿತಿ, ಕರ್ನಾಟಕ ಭೀಮಸೇನೆ, ಕರ್ನಾಟಕ ರಾಜ್ಯ ದಲಿತ ಸಂಘರ್ಷಣೆ ಸಮಿತಿ, ಅಂಬೇಡ್ಕರ್ ವಾದ, ಭೀಮವಾದ, ದಲಿತ ಜೊತೆಗೆ ಬಳಗ ಸಂಘರ್ಷ ಸಮಿತಿ ಇಂತ ಅನೇಕ ಸಂಘಟನೆಯವರು ಇವತ್ತು ಒಂದು ವಿಭಿನ್ನವಾಗಿ, ಅಂದ್ರೆ ಕಾಲ್ನಡಿಗೆ ಮುಖಾಂತರ ಅಲ್ಲಿ ಯೂನಿವರ್ಸಿಟಿ ಮೈಸೂರು ವಿಶ್ವವಿದ್ಯಾನಿಲಯಕ್ಕೆ ಟೌನ್ ಹಾಲ್ ನಿಂದ ಯೂನಿವರ್ಸಿಟಿವರೆಗೂ ಪಾದಯಾತ್ರೆ ಮೂಲಕ ಹೋಗಿ ಸರ್ಕಾರಕ್ಕೆ ಏನು ಈಗ ಇರುವಂತ ಸರ್ಕಾರ ಕಿವಿನೂ ಇಲ್ಲ, ಕಣ್ಣು ಇಲ್ಲ, ಮೂಗು ಇಲ್ಲ ಅಂತ ಪರಿಸ್ಥಿತಿನಲ್ಲಿ ಸರ್ಕಾರ ಇದೆ. ಆ ಸರ್ಕಾರಕ್ಕೆ ಕಣ್ತೊರಿಸುವಂತ ಕೆಲಸವನ್ನ ಇವತ್ತು ನಮ್ಮ ದಲಿತ ಸೇನಾನಿಗಳು ಮತ್ತೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಎಲ್ಲ ಸೈನಿಕರು ಮತ್ತೆ ಇನ್ನು ಹಲವಾರು ಸಂಘಟನೆಯವರು ಎಲ್ಲ ಸೇರಿ ನಾವು ಇವತ್ತು ಒಂದು ಜಾಥವನ್ನ ಹಮ್ಮಿಕೊಂಡಿದೀವಿ. ರಾಜ್ಯದ ಜನ ಇದನ್ನೆಲ್ಲ ಗಮನಿಸ್ತಾ ಇದ್ದಾರೆ ಅಂತ ಹೇಳಿ ನಾನು ಈ 2 ಮಾತನ್ನ ಮುಗಿಸ್ತೇನೆ. ಮೈಸೂರು ಜಿಲ್ಲಾ ಅಧ್ಯಕ್ಷ.
ಎಲ್ಲಿ ತನಕ ಹೋರಾಟ ಯಾತಕ್ಕಾಗಿ ಹೋರಾಟ ನೀಡಲಿ 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 ದಲಿತ ವಿರೋಧಿಯಕ್ಕೆ ಲೋಕನಾಥನಿಗೆ ಸಂಸದರ ವಿದ್ಯಾರ್ಥಿಗಳನ್ನು ತಂದು ಬೀದಿಗೆ ನಿಲ್ಲಿಸಿದ ಮೈಸೂರು ಆಡಳಿತ ವರ್ಗಕ್ಕೆ ವಿದ್ಯಾರ್ಥಿಗಳ ಗೋಳಕ್ಕೆ ರಾಜ್ಯ ಸರ್ಕಾರಕ್ಕೆ ಬೇಕೇ ಬೇಕು ಬೇಕೇ ಬೇಕು ಎಲ್ಲಿ ತನಕ ಹೋರಾಟ ಎಲ್ಲಿ ದಲಿತ ವಿರೋಧಿ ರಾಜ್ಯ ಸರ್ಕಾರಕ್ಕೆ ದಲಿತ ವಿರೋಧಿ ಲೋಕನಾಥಿಗೆ ದಲಿತ ವಿರೋಧಿ ಲೋಕನಾಥಿಗೆ ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಅಂಬೇಡ್ಕರ್ ಅವರಿಗೆ ಅಂಬೇಡ್ಕರ್ ಅವರಿಗೆ ಹೋರಾಟಕ್ಕೆ ಹೋರಾಟಕ್ಕೆ ಹೋರಾಟ ಯಾತಕ್ಕಾಗಿ ಹೋರಾಟ ನೀಡಲಿ ಎಲ್ಲಿ ತನಕ ಹೋರಾಟ ಯಾತಕ್ಕಾಗಿ ಹೋರಾಟ ವಿದ್ಯಾರ್ಥಿಗಳ ಹೋರಾಟಕ್ಕೆ ಜೈ 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 ಮುಂದೆ please.